ಏನಂದರೆ ಒಬ್ಬ ಕ್ಷೇತ್ರದ ಶಾಸಕನಾಗಿ ಕ್ಷೇತ್ರದ ಒಳಗೆ ಈ ಥರದೊಂದು ಪಬ್ಲಿಕ್ ನೋಟಿಫಿಕೇಷನ್ ಬರುತ್ತೆ, ಕೋಮು ಸೌಹಾರ್ದತೆಗೆ ಧಕ್ಕೆ ಬರಬಹುದು ಅಂತ ಅನ್ನಿಸಿದಾಗ ಭೇಟಿ ಕೊಡೋ ಸಹಜ ಪ್ರಕ್ರಿಯೆ. ನಾವೇನು ಯಾವತ್ತೂ ಹೋಗಿರಲಿಲ್ಲ, ಹೋಗಿದ್ದೀವಿ. ಅದನ್ನು ಅವ್ರ ಅನುಮತಿ ಏನು ಕೇಳಬೇಕು ಅಂತ ಏನಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಜನರ ನಾಡಿ ಮಿಡಿತವನ್ನು ಅರಿತುಕೊಳ್ಳುವ ಸಲುವಾಗಿ ಇವತ್ತು ಆ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೀನಿ. ಭೇಟಿ ಕೊಟ್ಟ ಮೇಲೆ ಗೊತ್ತಾಯಿತು, ಅಲ್ಲಿ ಒಂದು ನೋಟಿಫಿಕೇಷನ್ನಿನ ಅನೇಕ ತಪ್ಪುಗಳು ಗೊತ್ತಾಗ್ತಾ ಇದೆ. ಆ ನೋಟಿಫಿಕೇಷನಲ್ಲಿ ಹೊಸ ಧಾರ್ಮಿಕ ಕಟ್ಟಡವನ್ನು ದರ್ಗಾವನ್ನು ಕಟ್ತಾ ಇದ್ದೇವೆ, ಅನುಮತಿ ಕೇಳಿದ್ದಾರೆ, ಆಕ್ಷೇಪಣೆ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಒಳಗಡೆ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು, ಅಲ್ಲ ಆಗಲೇ ಒಂದು ದರ್ಗಾ ಅನ್ನುವಂಥದ್ದು ಇದೆ, ಧಾರ್ಮಿಕ ಕಟ್ಟಡ ಇದೆ. ಧಾರ್ಮಿಕ ಕಟ್ಟಡ ಇದ್ದ ಮೇಲೆ ಅದಕ್ಕೆ ಮತ್ತೊಂದು ಯಾಕೆ ಹೊಸ ದರ್ಗಾಗೆ ಇವರು ಅನುಮತಿಯನ್ನು ಕೊಡ್ತಾ ಇದ್ದಾರೆ? ಇದು ಮೊದಲನೇ ಪ್ರಶ್ನೆ. ಎರಡನೇದು, ಆ ಜಾಗದಲ್ಲಿ ಇರುವ ದರ್ಗಾವ ನವೀಕರಣಕ್ಕೆ, ಧಾರ್ಮಿಕ ಕಟ್ಟಡಕ್ಕೆ 50x50 ಜಾಗದ ನವೀಕರಣಕ್ಕೆ ಅವ್ರ ಅರ್ಜಿ ಹಾಕಿರೋದು. ಆದರೆ ಕಮಿಷನರು ಹೊಸ ದರ್ಗಾಗೆ ನಿರ್ಮಾಣಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ. ಹೇಗೆ ಸಾಧ್ಯ ಇದು? ಎಲ್ಲಿ ಅಲ್ಲಿ ಸಂಬಂಧ? ಇನ್ನು ಮೂರನೇದು, ಗೆಜೆಟಿಯರ್ ಅಂತೇಳಿ ಅದರಲ್ಲಿ 48ನೇ ಐಟಮಲ್ಲಿ ಇದಿದೆ ಅಂತ ಹೇಳಿದರು. ನಿನ್ನೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಸರ್ಕಾರದ ಗೆಜೆಟಿಯರ್ ಅಲ್ಲ, ಅದು ವಕ್ಫ್ ಬೋರ್ಡಿನ ಅಂದರೆ ಏನು ವಕ್ಫ್ ಬೋರ್ಡ್ ಇದೆ ಬೆಂಗಳೂರು ವಿಧಾನಸೌಧ, ಅವರು ಹೊರಡಿಸಿರುವ ಅವರಿಗೆ ಇರುವುದಾದಂಥ ಪ್ರಾಪರ್ಟೀಸ್ ಲಿಸ್ಟ್ ಅದು. ಅದೇನು ಸರ್ಕಾರದ ಗೆಜೆಟಿಯರ್ ಅಂತ ನನಗೇನು ಅನಿಸಿಲ್ಲ. ಅಂದರೆ ಇಷ್ಟೆಲ್ಲ ವೈರುಧ್ಯಗಳನ್ನು, ಇಷ್ಟೆಲ್ಲ ಲೋಪದೋಷಗಳನ್ನು ಇಟ್ಕೊಂಡು ಮಾಡಿರುವಂಥ ಪ್ರಕಟಣೆ ವಿರುದ್ಧ ನಿಂತಿದ್ದೀನಿ. ಈ ಪ್ರಕಟಣೆನೇ ಹಿಂಪಡಿಬೇಕು. ಧಾರ್ಮಿಕ ಹೊಸ ದರ್ಗಾಗೆ ಅವಕಾಶ ಇಲ್ಲ. ಈಗಾಗಲೇ ಅಲ್ಲಿ ಹಳೆ ದರ್ಗಾ ಇದೆ, ಇದನ್ನಿಟ್ಕೊಂಡು ಕೋಮು ಗಲಭೆಯನ್ನು ಮಾಡಬೇಕು, ಶಾಸಕರ ಮೇಲೆ ಎತ್ತಾಕಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಅದಕ್ಕಾಗಿ ನಾನು ಇವತ್ತು ಪೊಲೀಸ್ ಕಮಿಷನರ್ಗೆ ಅಲ್ಲಿ ಇರುವಂಥ ಒಳಗಡೆ ಇರುವಂಥ ಎಲ್ಲ ಏನು ಆಟೋ ಸ್ಟ್ಯಾಂಡ್ಗಳಿದೆ, ನಾಳೆ ಆಟೋಗೆ ಬೆಂಕಿ ಹಚ್ಬಿಟ್ಟು ಶಾಸಕರು ಹಚ್ಚಿದ್ರು ಅಂತಾರಪ್ಪ. ಅದಕ್ಕೆ ಅಲ್ಲಿರುವ ಎಲ್ಲವನ್ನೂ ಖಾಲಿ ಮಾಡಿಸಿ ಧಾರ್ಮಿಕ ಪಾವಿತ್ರ್ಯತೆ ಉಳಿಸೋ ಕಾರಣಕ್ಕೆ ಒಂದು ಎಂಟ್ರಿ ಕೊಟ್ಟು CCTVಯನ್ನು ಅಳವಡಿಸಿ ದುಷ್ಕರ್ಮಿಗಳ ಚಟುವಟಿಕೆ ಮೇಲೆ ನಿಗಾ ಇಡಬೇಕು ಅಂತ ಇವತ್ತು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀನಿ. ಅದೇ ಪ್ರಕಾರ ಆಗಬೇಕು. ಧಾರ್ಮಿಕ ಕೇಂದ್ರವಾಗಿ ಉಳಿಬೇಕು, ಹೊಸ ದರ್ಗಾಗೆ ಅವಕಾಶ ಇಲ್ಲ.